ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಅವರಿಗೆ ಹೈಯೆಸ್ಟ್ ಪೇಮೆಂಟ್ ಕೊಡ್ತಿರೋದು ಅಂತ ಒಂದು ಟ್ರೋಲ್ ಕೂಡ ಆಗುತ್ತೆ, ಒಂದು ಸುದ್ದಿ ಕೂಡ ಬರುತ್ತೆ. ಹೇಳಿ ಗೌತಮಿ ಅವರೇ, ಎಷ್ಟು ಪೇಮೆಂಟು, ಏನ್ ಕತೆ? ನಂದು ಹೈಯೆಸ್ಟ್ ಅಂತ ಗೊತ್ತಾಗಬೇಕು ಅಂದರೆ ಅಲ್ಲಿರೋರು ಎಲ್ಲರ ಪೇಮೆಂಟ್ ಗೊತ್ತಾಗಬೇಕು. ನಂಗೆ ಯಾರ ಪೇಮೆಂಟು ಅಲ್ಲಿ ಗೊತ್ತಿಲ್ಲ. ಒಂದು ಆನ್ ದ್ಯಾಟ್ ನೋಟ್ ನಂದು ಹೈಯೆಸ್ಟಾ ಇಲ್ವಾ ನಂಗೆ ಗೊತ್ತಿಲ್ಲ, ಬಟ್ ಪ್ರೀತಿಯಿಂದ ಏನು ಕೊಡ್ತಿದ್ದಾರೋ ಅದನ್ನು ನಾನು ಪ್ರೀತಿಯಿಂದ ತಗೋತಾ ಇದ್ದೀನಿ. ಓಕೆ, ಏನು ಬದಲಾವಣೆ ಆಗಿದೆ? ಹಿಂಗಾಗಿದ್ಯಾ ಅಂತ ಅನ್ಸಿದ್ದಿದ್ಯಾ ಯಾವುದಾದ್ರೂ ವಿಚಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ? ಇಲ್ಲಿ ಏನು ಟ್ರಾಲ್ಸ್ ಎಲ್ಲ ಆಗಿತ್ತು ಅದು ಸರ್ಪ್ರೈಸಿಂಗ್. ಒಂದು ಸಣ್ಣ ಸೂಕ್ಷ್ಮತೆ ಅಂತೂ ಇತ್ತು, ವೇರ್ ಪಾಸಿಟಿವ್ ಬರ್ತಿದೆ ಅನ್ನೋದಾದರೆ ಅಲ್ಲಿ ಇಲ್ಲಿ ನೆಗೆಟಿವ್ಸು ಇರುತ್ತೆ. ಏನೆಲ್ಲ ಇರ್ಬೋದು ಅನ್ನೋದು ಗೊತ್ತಿರಲಿಲ್ಲ ಅಷ್ಟೇ. ಬಿಟ್ಟರೆ ಬೇರೆ ಪಾಸಿಟಿವ್ ಬದಲಾವಣೆಗಳು ಅನ್ನೋದಾದರೆ ನನ್ನನ್ನು ನೋಡಿ ರೆಕಗ್ನೈಸ್ ಮಾಡಿ ಪ್ರೀತಿ ಕೊಡೋದು ತುಂಬ ಹೆಚ್ಚಾಗಿದೆ. ಅದು ಖುಷಿಯಾಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಏನು ಪ್ರಾಜೆಕ್ಟ್ಸ್ ಪ್ಲಾನ್ ಇದೆಯಾ? ಸೀರಿಯಲ್ಸ್ ಇದೆಯಾ? ಹೇಗೆ ಏನು ಮಾಡಬೇಕು ಅಂತ ಇದ್ದೀರಾ ನೆಕ್ಸ್ಟ್? ಗೊತ್ತಿಲ್ಲ, ವಾಟ್ ಎವರ್ ಕಮ್ಸ್ ತೊಗೋಬೇಕು ಅಂತಿದ್ದೀನಿ. ಸೀರಿಯಲ್, ಸಿನಿಮಾ, ಎನಿ ಟಿ ವಿ ಶೋ ಯಾವುದು ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕ್ಕಾಗಿ ನಾನು ಯೋಚನೆ ಮಾಡಿದ್ದಿಲ್ಲ. ಇನ್ನು ನಿಮ್ಮನ್ನ ಪ್ರೀತಿಸುವಂತ ಜನರಿಗೆ ಸಾಕಷ್ಟು ಮಂದಿ ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ವೋಟ್ ಮಾಡಿದ್ದಾರೆ ಕೂತ್ಕೊಂಡು, ಏನು ಹೇಳ್ತೀರಿ? ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂದರೆ 16 ವಾರಗಳ ಕಾಲ ಆಲ್ಮೋಸ್ಟ್ ದ ಫಿನಾಲೆವರೆಗೂ ನಾನು ಇದ್ದೆ ಅನ್ನೋದಾದರೆ ಅದು ನಿಮ್ಗಳ ಓಟ್ ಮೂಲಕ, ಆಶೀರ್ವಾದದ ಮೂಲಕ, ಮತ್ತು ಎಲ್ಲೋ ಕೂತು ಟಿ ವಿ ನೋಡ್ತಾ ಗೌತಮಿ ಚೆನ್ನಾಗಿ ಆಡಬೇಕು, ಗೌತಮಿ ಅಲ್ಲಿ ಇರೋಷ್ಟು ಕಾಲ ಅಂದರೆ ಎಲ್ಲ ಟಾಸ್ಕ್ಗಳನ್ನು ಚೆನ್ನಾಗಿ ಆಡಬೇಕು, ಉಳಿಬೇಕು, ಫಿನಾಲೆನಲ್ಲೂ ಉಳಿಬೇಕು ಅಂತ ಹೇಳಿ ಅಂದ್ಕೊಂಡು ಓಟ್ ಮಾಡಿ ಆಶೀರ್ವಾದ ಮಾಡಿದವ್ರು ತುಂಬ ಜನ ಇರ್ತಾರೆ. ಫಿನಾಲೆವರೆಗೂ ಇರೋದಕ್ಕಾಗಲಿಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋದಕ್ಕಾಗಲಿಲ್ಲ. ಆದರೆ 16th ಆಲ್ಮೋಸ್ಟ್ ದ ಫಿನಾಲೆವರೆಗೂ ಹೋಗೋದಕ್ಕೆ ನಿಮ್ಮ ಓಟ್ ಪ್ರೀತಿ ಕಾರಣ ಆಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್. ಬರೀ ಇದು ಒಂದೇ ಜರ್ನಿ ಅಂತಲ್ಲ, ಈ ಹಿಂದೆನೂ ನನ್ನ ಜೊತೆ ತುಂಬ ಚೆನ್ನಾಗಿ ನಿಂತು ಆಶೀರ್ವಾದ ಮಾಡಿದ್ದೀರ. ಈ ಜರ್ನಿನಲ್ಲೂ ಇದ್ರಿ. ಇದೇ ರೀತಿ ಮುಂದಿನ ನನ್ನ ಪ್ರತಿಯೊಂದು ಹೆಜ್ಜೆನಲ್ಲೂ ಈ ಪ್ರೀತಿ, ಈ ಆಶೀರ್ವಾದ ಯಾವಾಗಲೂ ನನ್ನ ಜೊತೆಗಿರಲಿ. ಓಕೆ, ಸೊ ನಾನು ಒಬ್ಬೊಬ್ರು ಹೆಸರು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಏನು ಅನಿಸುತ್ತೆ ಅಂತ ಒಂದು ಸೆಂಟೆನ್ಸಲ್ಲಿ ಹೇಳಿ. ಇವರು ಭವ್ಯ, ಅ ಗುಡ್ ಪ್ಲೇಯರ್. ತ್ರಿವಿಕ್ರಮ್, ಮಾಸ್ಟರ್ ಮೈಂಡ್. ಧನ್ರಾಜ್, ಅ ಹಾನೆಸ್ಟ್ ಪರ್ಸನ್. ಮಂಜಣ್ಣ, ಅ ವೆರಿ ಗುಡ್ ಫ್ರೆಂಡ್. ಚೈತ್ರ ಕುಂದಾಪುರ, ಎಕ್ಸ್ಟ್ರೀಮ್ ಬಿಹೇವಿಯರ್ಸ್. ಅಂದರೆ ಮಗು ಥರನೂ ಇರ್ತಾರೆ, ಕೆಂಡ ಕೋಪನೂ ಮಾಡ್ಕೋತಾರೆ ಅವರು. ಅನುಷಾ ರೈ, ಗುಡ್ ಪರ್ಸನ್. ಇನ್ಯಾರು? ರಜತ್, ಗುಡ್ ಎಂಟರ್ಟೈನರ್. ಅಂದರೆ ರಿಯಾಲಿಟಿ ಶೋಗೆ ಹೇಳಿ ಮಾಡಿಸಿದಂಥ ವ್ಯಕ್ತಿ. ಧರ್ಮಕೀರ್ತಿ, ಚಾಕ್ಲೇಟ್ ಹೀರೋ. ಓಕೆ.